Good morning, students. Today I am going to solve one of the problem from the question paper October November 2017 from the income tax. In that income tax, question number 7 means part B, question number 7 ಅನ್ನು solve ಮಾಡ್ತಾ ಇದ್ದೀನಿ. ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ you can see the question paper, you can refer the question paper. Colombo University question paper ನ refer ಮಾಡಬಹುದು. Dr. Harish is a renowned medical practitioner who maintains books of account on cash basis, furnishes his receipts and payments account for the financial 2016-17. Okay, ಒಂದು ಗಮನದಲ್ಲಿರಲಿ, ಈ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಇನ್ ಡಾಕ್ಟರ್, ಓಕೆ, ಡಾಕ್ಟರ್ ಪ್ರೊಫೆಷನಲ್ ಇನ್ಕಮ್ ಅನ್ನ ಕಂಡುಹಿಡಿಬೇಕಾದ್ರೆ ಅವರು ಯಾವ ಅಕೌಂಟ್ಸ್ಗಳನ್ನ ಯಾವ ಮೆಥಡ್ ಅಲ್ಲಿ ಮೇಂಟೈನ್ ಮಾಡಿದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, 2 ಮೆಥಡ್ಸ್ ಆರ್ ದೇರ್. ಏನಂತ ಹೇಳಿದ್ರೆ ಕ್ಯಾಶ್ ಸಿಸ್ಟಮ್ ಆರ್ ಮರ್ಕಂಟೈಲ್ ಸಿಸ್ಟಮ್. ಯಾವ ಮೆಥಡ್ ಅಲ್ಲಿ, ಯಾವ ಸಿಸ್ಟಮ್ ಅಲ್ಲಿ ಅವರು ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಬೇಕು. ಅದು ಕ್ಯಾಶ್ ಸಿಸ್ಟಮ್ ಅಂಡ್ ಮರ್ಕಂಟೈಲ್ ಸಿಸ್ಟಮ್ ಆಗಿರುತ್ತಾ ಅಂತ. ಯಾಕಂತ ಹೇಳಿದ್ರೆ ಕ್ಯಾಶ್ ಸಿಸ್ಟಮ್ ಆದ್ರೆ ಡಿಫ್ರೆಂಟ್ ಆಗಿರುತ್ತೆ, ಮರ್ಕಂಟೈಲ್ ಸಿಸ್ಟಮ್ ಆದ್ರೆ ಡಿಫ್ರೆಂಟ್ ಆಗಿರುತ್ತೆ. ಏನನ್ನ ಟ್ರೀಟ್ ಮಾಡೋದು ಅಂತ ಹೇಳಿದ್ರೆ ವಿಸಿಟಿಂಗ್ ಫೀಸ್ಗಳಾಗಿರ್ಬೋದು, ಕನ್ಸಲ್ಟೇಷನ್ ಫೀಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ಮೆಡಿಸಿನ್. ಓಕೆ, ಇಫ್ ಈಸ್ ಅ ಡಾಕ್ಟರ್, ಪರ್ಚೇಸ್ ಆಫ್ ಮೆಡಿಸಿನ್ ಅನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಇವೆರಡು ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಕ್ಯಾಶ್ ಸಿಸ್ಟಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಓನ್ಲಿ ಪರ್ಚೇಸ್ ಆಫ್ ಮೆಡಿಸಿನ್, ಆ ವರ್ಷದ ಅಂದ್ರೆ ಪ್ರೀವಿಯಸ್ ಇಯರ್ನ ಪರ್ಚೇಸ್ ಆಫ್ ಮೆಡಿಸಿನ್ ಮಾತ್ರ ತಗೊಳ್ತೀವಿ. ಮರ್ಕಂಟೈಲ್ ಸಿಸ್ಟಮ್ ಅಲ್ಲಿ ಅವನೇನಾದ್ರೂ ಅಕೌಂಟ್ ಪ್ರಿಪೇರ್ ಮಾಡಿದ್ದ ಅಂತ ಹೇಳಿದ್ರೆ ಅಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಯಾವಾಗ ಮರ್ಕಂಟೈಲ್ ಸಿಸ್ಟಮ್ ಅನ್ನ ಅವನೇನಾದ್ರೂ ಫಾಲೋ ಮಾಡ್ತಿದ್ದೆ, ಈ ರೀತಿ ಪ್ರಿಪೇರ್ ಮಾಡ್ತೀವಿ. ಸೊ at the time of while you are going to calculate income from profession from the doctor's profession, you have to see that is he maintained his accounts on the basis of a cash basis or on the basis of mercantile basis. So in this problem, ಈ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಅವನು ಏನ್ ಮಾಡಿದ್ದಾನೆ, ಕ್ಯಾಶ್ ಬೇಸಿಸ್ ಮೇಲೆ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ದಾನೆ. ಓಕೆ, ನಾವು ಗೋ ಫಾರ್ ದ ಸೊಲ್ಯೂಷನ್ ನೋಡ್ತಾ ಹೋಗೋಣ. ರೈಟ್ ದ ಹೆಡಿಂಗ್, computation of taxable professional income. Okay, as we already know that he is preparing his accounts on the basis of cash system ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಈಗ ಒನ್ ಬೈ ನೋಡ್ತಾ ಹೋದ್ರಿ, ರಿಸಿಪ್ಟ್ ಸೈಡ್ ನೋಡ್ತಾ ಹೋದ್ರೆ ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಇದೆ. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದಿಸ್. ಅದಕ್ಕಿಂತ ಮುಂಚೆ ಇಲ್ಲಿ ಏನ್ ಬರೀತೀವಿ ಅಂತ ಹೇಳಿದ್ರೆ ಆಲ್ ಪ್ರೊಫೆಷನಲ್ ರಿಸಿಪ್ಟ್ಸ್. ಓಕೆ, ಆಲ್ ಪ್ರೊಫೆಷನಲ್ ರಿಸಿಪ್ಟ್ಸ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಏನ್ ಮಾಡ್ತೀವಿ, ಪ್ರೊಫೆಷನಲ್ ರಿಸಿಪ್ಟ್ಸ್, ಆ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತಹ ಎಲ್ಲಾ ರಿಸಿಪ್ಟ್ಸ್ ಗಳನ್ನ ಇಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಕನ್ಸಲ್ಟೇಷನ್ ಫೀಸ್ ಇದೆ, ಕನ್ಸಲ್ಟೇಷನ್ ಫೀ. ಸಿ ಹಿಯರ್, ಇಫ್ ಹಿ ಈಸ್ ಮೇಂಟೈನಿಂಗ್ ಹಿಸ್ ಅಕೌಂಟ್ಸ್ ಆನ್ ದ ಬೇಸ್ ಆಫ್ ಕ್ಯಾಶ್ ಅನ್ನೋದಾದ್ರೆ ಅಲ್ಲಿ 2015-16 ಕೊಟ್ಟಿದ್ದಾನೆ, 16-17 ಕೊಟ್ಟಿದ್ದಾನೆ, 17-18 ಕೊಟ್ಟಿದ್ದಾರೆ. 3 ವರ್ಷದ ಫೀಸ್ ಅನ್ನ ಅವನು ಕಲೆಕ್ಟ್ ಮಾಡಿದ್ದಾನೆ. ಯಾವ ವರ್ಷದಲ್ಲಿ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ. ಸೊ ಕ್ಯಾಶ್ ಬೇಸಿಸ್ ಅಂತ ಹೇಳಿದ್ರೆ ಇಫ್ ದ ಕ್ಯಾಶ್ ಇಸ್ ರಿಸೀವ್ಡ್ ಇನ್ ಪ್ರೀವಿಯಸ್ ಇಯರ್ ಅಂತ, ದ ಕ್ಯಾಶ್ ಇಸ್ ರಿಸೀವ್ಡ್ ಇನ್ ಪ್ರೀವಿಯಸ್ ಇಯರ್ಲಿ ಅವ್ನು ಕ್ಯಾಶ್ ರಿಸೀವ್ ಮಾಡಿದ್ದಾನೆ ಅನ್ನೋದಾದ್ರೆ ಆಲ್ 3 years ಫೀಸ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಟ್ಯಾಕ್ಸಬಲ್. ಓಕೆ, ದಟ್ಸ್ ವೈ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2015-16, 2016-17 ಅಂಡ್ 2017-18 3 ವರ್ಷದ ಕನ್ಸಲ್ಟೇಷನ್ ಫೀಸ್ ಅನ್ನ ತಗೊಳ್ತೀವಿ. ಓಕೆ, 3000 ಇದೆ, 15,000 ಇದೆ ಅಂಡ್ 2000. ಅಕಸ್ಮಾತ್ ಇದೇನಾದ್ರೂ ಮರ್ಕಂಟೈಲ್ ಬೇಸ್ಡ್ ಇತ್ತು ಸಿಸ್ಟಮ್ ಅಂತ ಹೇಳಿದ್ರೆ, ಅಥವಾ ಹಿ ಈಸ್ ಮೇಂಟೈನ್ಡ್ ಹಿಸ್ ಆಲ್ ಅಕೌಂಟ್ಸ್ ಆನ್ ಅ ಮರ್ಕಂಟೈಲ್ ಸಿಸ್ಟಮ್ ಅನ್ನೋದಾಗಿದ್ರೆ ಓನ್ಲಿ ಪ್ರೀವಿಯಸ್ ಇಯರ್ ಏನಿದೆಯೋ ಅದನ್ನ ಮಾತ್ರ ಇಲ್ಲಿ ತಗೊಳ್ತೀವಿ. ಅರ್ಥ ಆಯ್ತಾ? ಯಾವಾಗ ಮರ್ಕಂಟೈಲ್ ಸಿಸ್ಟಮ್ ಏನಾದ್ರೂ ಒಂದು ಫಾಲೋ ಮಾಡ್ತಿದ್ದ ಅಂತ ಹೇಳಿದ್ರೆ ಓನ್ಲಿ 1 year, ಅದು ಯಾವ ಇಯರ್ ಆಗಿರುತ್ತೆ, ಪ್ರೀವಿಯಸ್ ಇಯರ್ ಅಲ್ಲಿ ಏನು ಅವನು ಕನ್ಸಲ್ಟೇಷನ್ ಫೀ ಅನ್ನು ರಿಸೀವ್ ಮಾಡಿದನೋ ಅದೊಂದೇ ಅಮೌಂಟ್ ಬರುತ್ತೆ. ಇಫ್ ಹಿ ಈಸ್ ಮೇಂಟೈನಿಂಗ್ ಈಸ್
ಅಕೌಂಟ್ಸ್ ಆನ್ ದ ಬೇಸ್ ಆಫ್ ಕ್ಯಾಶ್ ಅನ್ನೋದಾದ್ರೆ 3 years ಮೀನ್ಸ್ ಕ್ಯಾಶ್ ರಿಸೀವ್ಡ್ ಇನ್ ಪ್ರೀವಿಯಸ್ ಇಯರ್. ಅದಕ್ಕೋಸ್ಕರ 3 ವರ್ಷದ್ದು ಕೂಡ ಕ್ಯಾಶ್ ರಿಸೀವ್ಡ್ ಆಗಿರೋದು ಪ್ರೀವಿಯಸ್ ಇಯರ್ ಅಲ್ಲಿ. ಸೊ ಪ್ರೀವಿಯಸ್ ಇಯರ್ ಅವನು ರಿಸೀವ್ ಮಾಡಿದ ನನ್ನ ಕಾರಣಕ್ಕೆ 3 ವರ್ಷದಿಂದ ತಗೊಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ವಿಸಿಟಿಂಗ್ ಫೀ ಇದೆ. ಎಸ್, ಇಟ್ಸ್ ಅ ಪ್ರೊಫೆಷನಲ್ ರಿಸಿಪ್ಟ್. ವಿಸಿಟಿಂಗ್ ಸೊ ವಿಸಿಟಿಂಗ್ ಫೀಸ್ ಎಷ್ಟಿದೆ ಅಂತ ಹೇಳಿದ್ರೆ 30,000. ಒಂದು ಚೆಕ್ ಮಾಡ್ತಾ ಬರೋಣ. ಅಂಡ್ ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಇದೆ. ಸಿ ಹಿಯರ್, ಇವನ್ ದೋ ಹಿ ಹ್ಯಾಸ್ ಟೇಕನ್ ಅ ಲೋನ್ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನಲ್, ದಟ್ ಇಸ್ ನಾಟ್ ಅ ರಿಸಿಪ್ಟ್. ಅವನ ಪ್ರೊಫೆಷನಲ್ ರಿಸಿಪ್ಟ್ ಅಲ್ಲ, ಕ್ಯಾಶ್ ರಿಸಿಪ್ಟ್ ಮಾಡಿದ್ದಾನೆ. ಲೋನ್ ಅಂತ ಹೇಳಿದ್ರೆ ಕ್ಯಾಶ್ ಬರುತ್ತೆ ಅಂತ, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್ ಫಾರ್ ಪ್ರೊಫೆಷನ್, ಬಟ್ ಇಟ್ಸ್ ನಾಟ್ ಅನ್ ಇನ್ಕಮ್. ಅವನಿಗೆ ಅದು ಇನ್ಕಮ್ ಅಲ್ಲ, ಜಸ್ಟ್ ಇಟ್ಸ್ ಅನ್ ಕ್ಯಾಶ್. ಓಕೆ, ಇನ್ನು ನೆಕ್ಸ್ಟ್ ಸೇಲ್ ಆಫ್ ಮೆಡಿಸಿನ್. ಸೇಲ್ ಆಫ್ ಮೆಡಿಸಿನ್ ಈಸ್ ಅ ಪ್ರೊಫೆಷನಲ್ ರಿಸಿಪ್ಟ್ ಫಾರ್ ಅ ಡಾಕ್ಟರ್. ಸೊ ಸೇಲ್ ಆಫ್ ಮೆಡಿಸಿನ್ಸ್, ಸೇಲ್ ಆಫ್ ಮೆಡಿಸಿನ್ಸ್ ಅಮೌಂಟು 60,000 ಇದೆ. ನೆಕ್ಸ್ಟ್ ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್. ಸಿ ಹಿಯರ್, ಒಂದ್ಸಾರಿ ಮುಂಚೆನೆ ಪ್ರಾಬ್ಲಮ್ನ ಪೂರ್ತಿ ನೋಡ್ಕೊಂಡಿರ್ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ, ಬಿಕಾಸ್ ಇಫ್ ದೇರ್ ಇಸ್ ಎನಿ ಅಡ್ಜಸ್ಟ್ಮೆಂಟ್ಸ್ ಇನ್ ಅದರ್ ಇನ್ಫಾರ್ಮೇಶನ್ಸ್ ದಟ್ ವುಡ್ ಬಿ ಟೇಕನ್ ಹಿಯರ್, ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಬಗ್ಗೆ ಇದೆ, 5,000 ಇದೆ ಆಕ್ಚುಲಿ ಅಮೌಂಟ್ ಅಲ್ಲಿ. ಅದೇ ರೀತಿ ನೀವು ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಥವಾ ಅದರ್ ಇನ್ಫಾರ್ಮೇಶನ್ ನೋಡೋದಾದ್ರೆ, ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಇನ್ಕ್ಲೂಡ್ ₹3,000 ಫ್ರಾಮ್ ಪೇಷಂಟ್ಸ್ ಇನ್ ಅಪ್ರೋಪ್ರಿಯೇಷನ್ಸ್ ಆಫ್ ಹಿಸ್ ಮೆಡಿಕಲ್ ಸರ್ವಿಸ್ and ₹2,000 received as a birthday gifts from relatives. So gifts ಮತ್ತು ಪ್ರೆಸೆಂಟ್ಸ್, ಆ ಗಿಫ್ಟ್ಸ್ ಬಂದಿರೋದ್ರಲ್ಲಿ ಟೋಟಲ್ 5,000 ಇದೆ. ಇನ್ that 5,000, 3,000 is from the patients and remaining 2,000 from the birthday gifts from the friends. Okay, or the from the relatives ಏನಾಗಿದೆ ಗಿಫ್ಟ್ ಬಂದಿದೆ. ಸೊ ಇಲ್ಲಿ ಆಸ್ ಅ ಡಾಕ್ಟರ್ನಿಗೆ ಪ್ರೊಫೆಷನಲ್ ರಿಸಿಪ್ಟ್ ಯಾವ ಆಗ್ತಾವ ಅಂತ ಹೇಳಿದ್ರೆ, ಓನ್ಲಿ ದ ಗಿಫ್ಟ್ಸ್ ಆರ್ ಪ್ರೆಸೆಂಟ್ಸ್ ವಿಚ್ ಆರ್ ರಿಸೀವ್ಡ್ ಬೈ ದ ಪೇಷಂಟ್ಸ್. ಪೇಷಂಟ್ಸ್ಗಳಂತ ಏನು ರಿಸೀವ್ ಮಾಡಿರ್ತಾನೋ ಅದು ಮಾತ್ರ ಏನಾಗುತ್ತೆ ಅವನಿಗೆ ಇನ್ಕಮ್ ಆಗುತ್ತೆ. ಸೊ ಅದರ್ ದನ್ ದಟ್ ಅಂದ್ರೆ ರಿಲೇಟಿವ್ಸ್ ಫ್ರೆಂಡ್ಸ್ಗಳಿಂದ ಇಸ್ಕೊಂಡಿರುವಂಥ ಯಾವುದೇ ಗಿಫ್ಟ್ ಅದು ಕೂಡ ಅವನಿಗೆ ಏನಾಗಲ್ಲ, ಪ್ರೊಫೆಷನಲ್ ರಿಸಿಪ್ಟ್ ಆಗಲ್ಲ. ದ್ಯಾಟ್ಸ್ ವೈ ಈ ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಬರೀಬೇಕಾದ್ರೆ ಒಂದ್ಸಲ ನೀವೇನಂತ ಅಡ್ಜಸ್ಟ್ಮೆಂಟ್ಸ್ ನೋಡ್ರಿ, ಅದರಲ್ಲಿ 3,000 ಮಾತ್ರ ಪೇಷಂಟ್ಸ್ ಅಂತ ರಿಸೀವ್ ಮಾಡಿದೆ. ದ್ಯಾಟ್ಸ್ ವೈ ಓನ್ಲಿ 3,000 ಇಸ್ ಟೇಕನ್ ಇಸ್ ಹಿಯರ್ ಆಸ್ ಅ ಪ್ರೊಫೆಷನಲ್ ರಿಸಿಪ್ಟ್ಸ್. ಯಾವುದು? ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಅಲ್ಲಿ ಅಂತ. ಓಕೆ, ಇನ್ನು ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಾಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ IMA journals. Yes, whatever the articles which are published by him, these are treated as a professional receipts. ಸೊ ಅಲ್ಲಿ ಬೈಬೋದು ನೀವು ಏನಂತ ಹೇಳಿದ್ರೆ ರೆಮ್ಯುನರೇಷನ್ ಫ್ರಾಮ್ ಆರ್ಟಿಕಲ್ ಪಬ್ಲಿಷ್ಡ್ ಅಂತ. ಓಕೆ, ಸೊ ಇನ್ IMA ಜರ್ನಲ್ಸ್ ಎಷ್ಟಿದೆ ಅಮೌಂಟು ಅಂತ ಹೇಳಿದ್ರೆ 6,000 ಇದೆ. ಟೇಕ್ 6,000. ಇನ್ನು ನೆಕ್ಸ್ಟ್ ಡಿವಿಡೆಂಡ್ಸ್ ಇದೆ. ನೋ, ಡಿವಿಡೆಂಡ್ಸ್ ಇಸ್ ನಾಟ್ ಅ ಪ್ರೊಫೆಷನಲ್ ರಿಸಿಪ್ಟ್ಸ್. ಅಂಡ್ ಇಂಟ್ರೆಸ್ಟ್ ಆನ್ POSP ಅಕೌಂಟ್, ಇಟ್ ಇಸ್ ಆಲ್ಸೋ ನಾಟ್ ಅ ಪ್ರೊಫೆಷನಲ್ ರಿಸಿಪ್ಟ್ಸ್. ಓಕೆ, ಸಿ ಒಂದ್ಸರಿ ಹೇಳ್ಬಿಡ್ತೀವಿ ಏನಂತ ಹೇಳಿದ್ರೆ, ಪ್ರೊಫೆಷನಲ್ ರಿಸಿಪ್ಟ್ಸ್ ಅಂತ ಹೇಳಿದ್ರೆ ಗಮನ ಇರಲಿ, ಆತನ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಎಲ್ಲ ರಿಸಿಪ್ಟ್ಸ್ಗಳು. ಅದರ್ ದನ್ ದ್ಯಾಟ್ ಹಿ ಮೇ ಬಿ ರಿಸೀವ್ಡ್ ಸೋ ಮಚ್ ಆಫ್ ದ ಮನಿ ಇಸ್ಕೊಂಡಿರ್ಬೋದು, ಯಾವುದಾದ್ರೂ ಒಂದು ಕಡೆ ಫಾರ್ಮಲ್ಲಿ ಅವನಿಗೆ ದುಡ್ಡು ಬಂದಿರುತ್ತೆ, ಬಟ್ ದಟ್ ಇಸ್ ಓನ್ಲಿ ರಿಸಿಪ್ಟ್ಸ್, ನಾಟ್ ಅ ಪ್ರೊಫೆಷನಲ್ ರಿಸಿಪ್ಟ್ಸ್. ನಾವಿಲ್ಲಿ ಬರೀಬೇಕಾಗಿರೋದೇನು? ಪ್ರೊಫೆಷನಲ್ ರಿಸಿಪ್ಟ್ಸ್ ಅಂದ್ರೆ ಆತನ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಎಲ್ಲ ರಿಸಿಪ್ಟ್ಸ್ಗಳು ಬರೀತೀವಿ ನೋಡ್ರಿ. ಕನ್ಸಲ್ಟೇಷನ್ ಫೀ ಇದೆ, ವಿಸಿಟಿಂಗ್ ಫೀ ಇದೆ, ಸೇಲ್ ಆಫ್ ಮೆಡಿಸಿನ್ಸ್, ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಓನ್ಲಿ ಫ್ರಮ್ ದ ಪೇಷಂಟ್ಸ್, ಅಂಡ್ ದ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ ಇನ್ IMA journals. ಎಸ್, ಡೆಫಿನೆಟ್ಲಿ. ಸೊ ಇನ್ನು ಕನ್ಸಲ್ಟೇಷನ್ ಫೀ ಬಗ್ಗೆ ಮಾತಾಡೋದಾದ್ರೆ, ಕ್ಯಾಶ್ ಸಿಸ್ಟಮ್ ಇದ್ದಾಗ 3 ವರ್ಷದಿಂದ ತಗೊಳ್ತೀರಾ, ಮರ್ಕಂಟೈಲ್ ಸಿಸ್ಟಮ್ ಇದ್ದಾಗ ಓನ್ಲಿ ಪ್ರೀವಿಯಸ್ ಇಯರ್ ಮಾತ್ರ ತಗೊಳ್ತೀರಾ. ಅದು ನಿಮಗೆ ನೆನಪಿರಲಿ ಅಂತ. ಓಕೆ, ಇದನ್ನ ಟೋಟಲ್ ಮಾಡಿ 1,19,000 ಇದೆ. 1,19,000. ಓಕೆ, ನೌ ಕಮ್ ಟು ದ ಪ್ರೊಫೆಷನಲ್. ಇಲ್ಲೇ ಬರೀಬೇಕಂದ್ರೆ ಆಕ್ಚುಲಿ ಇಲ್ಲಿ ಕಂಟಿನ್ಯೂಷನ್ ಆಗುತ್ತೆ, ನಾನು ಇಲ್ಲಿ ಅದನ್ನ ಕಂಟಿನ್ಯೂಷನ್ ಮಾಡಿದ್ದೀನಿ. ಲೆಸ್ ಪ್ರೊಫೆಷನಲ್ ಪೇಮೆಂಟ್ಸ್ ಆರ್ ಅದನ್ನ ಎಕ್ಸ್ಪೆನ್ಸಸ್ ಅಂತ ಕೂಡ ಕರೀತಾರೆ, ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ಸ್.
ಸೊ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಆತನ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಆಲ್ ದ ಎಕ್ಸ್ಪೆಂಡಿಚರ್. ಓಕೆ, ಸೋ ಮಚ್ ಆಫ್ ದ ಎಕ್ಸ್ಪೆಂಡಿಚರ್ ಹಿ ವಿಲ್ ಟೇಕ್ ಓವರ್ ಇನ್ ಹಿಸ್ ಪ್ರೊಫೆಷನಲ್ ಇಯರ್, ಇನ್ ಅ ಪ್ರೀವಿಯಸ್ ಇಯರ್, ಬಟ್ ವಿಚ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಆರ್ ವಿಚ್ ಆರ್ ರಿಲೇಟೆಡ್ ಟು ಹಿಸ್ ಪ್ರೊಫೆಷನ್, ಓನ್ಲಿ ವಿ ಆರ್ ಗೋಯಿಂಗ್ ಟು ಲೆಸ್. ನೋಡ್ತಾ ಬರೋಣ. ಫಸ್ಟ್ ಒನ್ ಇಸ್ ಅ ರೆಂಟ್ ಆಫ್ ಕ್ಲಿನಿಕ್. ಸಿ ಹಿಯರ್, ರೆಂಟ್ ಆಫ್ ಕ್ಲಿನಿಕ್ ಕೂಡ ಆಗಿದೆ. 3 ವರ್ಷದ ರೆಂಟ್ ಆಫ್ ಕ್ಲಿನಿಕ್ ಅನ್ನು ಕೊಟ್ಟಿದ್ದಾನೆ. 2015-16, 16-17 ಮತ್ತು 17-18. ಇದು ಕ್ಯಾಶ್ ಸಿಸ್ಟಮ್ ಇರೋದ್ರಿಂದ, ಓಕೆ, ನಿಮ್ಗೆ ಪದೇ ಪದೇ ಹೇಳ್ತಿದ್ದೀನಿ, ಕ್ಯಾಶ್ ಸಿಸ್ಟಮ್ ಬೇಸ್ಡ್ ಇರೋದ್ರಿಂದ 3 ವರ್ಷದನ್ನು ಕೂಡ ನಾವು ತಗೊಳ್ತೀವಿ. ಅಂದ್ರೆ ಕ್ಯಾಶ್ ಅನ್ನು 3 ವರ್ಷದನ್ನು ಸೇರಿಸಿ ಹೋದ ಪ್ರೀವಿಯಸ್ ಇಯರ್ ಪೇಡ್ ಮಾಡಿದ್ದಾನೆ ಅಂತ. ಓಕೆ, ಕ್ಯಾಶ್ ಸಿಸ್ಟಮ್, ದಟ್ಸ್ ವೈ 3 years ಅನ್ನು ತಗೊಳ್ತೀವಿ. 2015-16, 16-17 and 17-18 3 ವರ್ಷದ ಎಷ್ಟಿದೆ? 600, 4,800 and 600. ನೆಕ್ಸ್ಟ್ ನೋಡೋದಾದ್ರೆ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬಿಲ್. ಎಸ್, ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬಿಲ್ ಆರ್ ದ ರಿಲೇಟೆಡ್ ಟು ಪ್ರೊಫೆಷನಲ್ ರಿಸಿಪ್ಟ್ಸ್. ಪ್ರೊಫೆಷನಲ್ ಪೇಮೆಂಟ್ಸ್ಗಳಿಗೆ ಅದೇನಾಗುತ್ತೆ ಆ್ಯಂಡ್ ವಾಟರ್ ಬಿಲ್ ರಿಲೇಟೆಡ್ ಇರುತ್ತೆ. ಅಮೌಂಟು 2,000 ಇದೆ. ನೆಕ್ಸ್ಟ್ ಒನ್, ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್. ಸಿ ಹಿಯರ್, ವಾಟ್ ಎವರ್ ಟ್ರೀಟೆಡ್ ಆಸ್ ಅಸೆಟ್ಸ್ ಟು ದ ಪ್ರೊಫೆಷನ್, ಅವನ ಪ್ರೊಫೆಷನ್ಗೆ ಯಾವುದೇ ಅಸೆಟ್ಸ್ಗಳನ್ನು ತಂದ್ಕೊಳ್ತೇವೋ ಅವುಗಳನ್ನ ಅವ್ನು ಪರ್ಚೇಸ್ ಮಾಡಿದಾಗ ಅದು ಆತನ ಎಕ್ಸ್ಪೆಂಡಿಚರ್ ಆಗಲ್ಲ. ಓಕೆ, ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ನಾಟ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್. ನಾವಿಲ್ರಿ ಲೆಸ್ ಮಾಡಬೇಕಾಗಿರೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ಗಳನ್ನ. ಸೊ ದಟ್ಸ್ ವೈ ವಾಟ್ ಎವರ್ ದ ಅಸೆಟ್ ಹಿ ಹ್ಯಾಸ್ ಪರ್ಚೇಸ್ಡ್, ಜಸ್ಟ್ ವಿ ಆರ್ ಗೋಯಿಂಗ್ ಟು ಪುಟ್ ಆನ್ ಅ ಡಿಪ್ರಿಷಿಯೇಷನ್ ಆನ್ ದಟ್. ಅದ್ರ ಮೇಲೆ ಏನು ಮಾಡ್ತೀವಿ, ಡಿಪ್ರಿಷಿಯೇಷನ್ ಆಗ್ತಾ ಹೋಗ್ತೀವಿ ಅಷ್ಟೇ. ಓಕೆ, ಹಾಗಾದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಅಂಡ್ ಇಲ್ಲಿ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ ಅದರ್ ಇನ್ಫಾರ್ಮೇಶನ್ಸ್ ಒಂದ್ಸಲ ಗಮನಿಸ್ರಿ. ಅದರ್ ಇನ್ಫಾರ್ಮೇಶನ್ ಹೇಳಿದ್ದಾರೆ, ಡಿಪ್ರಿಷಿಯೇಷನ್ ಆನ್ ಮೋಟರ್ ಕಾರ್ ಅಲೋವೇಬಲ್ ಈಸ್ 15%. On books it is at 100% and on surgical equipments it is at 15%. Okay, 3 ಸರ್ಜಿಕಲ್ ಬುಕ್ಸ್ ಗಳ ಮೇಲೆ ಇದೆ, ಸರ್ಜಿಕಲ್ equipments ಗಳ ಮೇಲೆ ಇದೆ and ಮೋಟರ್ ಕಾರ್ ಮೇಲೆ ಇದೆ. ಅಂಡ್ ಮೋಟರ್ ಕಾರ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, 1/3 ಆಫ್ ಯೂಸ್ ಆಫ್ ಮೋಟರ್ ಕಾರ್ ರಿಲೇಟ್ಸ್ ಟು ಹಿಸ್ ಪರ್ಸನಲ್ ಯೂಸ್. ಓಕೆ, ಅದನ್ನ ಮೋಟರ್ ಕಾರ್ ಬಂದಾಗ ನಾನು ಹೇಳ್ತೀನಿ ನಿಮಗೆ. ಓಕೆ, ಈಗ ಡಿಪ್ರಿಷಿಯೇಷನ್ ಫಸ್ಟ್ ಆನ್ ಡಿಪ್ರಿಷಿಯೇಷನ್ ಆನ್ ಫಸ್ಟ್ ಏನಿದೆ ಅಂತ ಹೇಳಿದ್ರೆ ಪ್ರೊಫೆಷನಲ್ ಬುಕ್ಸ್ ಇದೆ. ಪ್ರೊಫೆಷನಲ್ ಬುಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 4,000. ಈ 4,000 ಇಂಟು 100% ಡಿವೈಡ್ ಬೈ 100 ಇರುತ್ತೆ. ಬಿಕಾಸ್ ಪ್ರೊಫೆಷನಲ್ ಬುಕ್ಸ್ಗಳ ಮೇಲೆ 100%, ಆನ್ಯುವಲಿ ಪಬ್ಲಿಕೇಶನ್ಸ್ಗಳ ಮೇಲೆ ಕೂಡ 100% ಇರುತ್ತೆ. ಅಂಡ್ ಅದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಬುಕ್ ಇಟ್ ಈಸ್ ಅಟ್ 100% ಅಂತ. ಸೊ ದಟ್ಸ್ ವೈ 4,000 ಇಸ್ ಅ ಡಿಪ್ರಿಷಿಯೇಷನ್. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಆರ್ ನಾಟ್ ರಿಲೇಟೆಡ್ ಟು ಅ ಪ್ರೊಫೆಷನ್. ಓಕೆ, ದಿನಬಳಕೆ ವಸ್ತುಗಳು ಅಂತ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ ವಸ್ತುಗಳೆಲ್ಲ ಎಕ್ಸ್ಪೆಂಡಿಚರ್ಸ್. ಇನ್ನು ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಡ್ ಇನ್ಕಮ್, ದಿಸ್ ಇಸ್ ಆಲ್ಸೋ ನಾಟ್ ಎನ್ ಅ ಪ್ರೊಫೆಷನಲ್ ಪೇಮೆಂಟ್ ಅವರ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಅಂದ್ರೆ ಡಿವಿಡೆಂಡ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ, ದಟ್ಸ್ ವೈ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದಿಸ್. ಅಂಡ್ ಮೋಟರ್ ಕಾರ್ ಪರ್ಚೇಸ್ಡ್. ಸಿ ಹಿಯರ್, ನೆಕ್ಸ್ಟ್ ಏನಂತ ಹೇಳಿದ್ರೆ ಮೋಟರ್ ಕಾರ್ ಪರ್ಚೇಸ್ಡ್. ನೋಡಿ, ಈ ಮೋಟರ್ ಕಾರ್ ಅಂತ ಬಂದಾಗ ಒಂದು ಗಮನದಲ್ಲಿರಲಿ, ಎಷ್ಟು ಪೋರ್ಷನ್ ಅನ್ನ ಅವನು ವೈಯಕ್ತಿಕ ಕಾರಣಗಳಿಗೆ ಉಪಯೋಗ ಮಾಡ್ಕೊಂಡಿದ್ದಾನೆ, ಪರ್ಸನಲ್ ಯೂಸ್ ಎಷ್ಟಿದೆ, ಎಷ್ಟು ಪೋರ್ಷನ್, ಅಂಡ್ ಪ್ರೊಫೆಷನಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದಾನೆ. ಬಿಕಾಸ್ ಅದು ಎರಡು ರೀತಿಯಲ್ಲಿ ಎಕ್ಸ್ಪೆಂಡಿಚರ್ ನಮಗೆ ಏನಾಗಂತ ಹೇಳಿದ್ರೆ ನಾವಲ್ಲಿ ಡಿವೈಡ್ ಮಾಡ್ತೀವಿ. ಎಲ್ಲಿ ಅಂತ ಹೇಳಿದ್ರೆ, ಒಂದು ಮೋಟರ್ ಕಾರ್ ಅಂತ ಬಂದಾಗ ಅದ್ರ ಮೇಲೆ ಹಾಕುವಂತ ಡಿಪ್ರಿಷಿಯೇಷನ್ ಟೈಮಲ್ಲಿ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಪೋರ್ಷನ್ ಅವನು ಪ್ರೊಫೆಷನ್ ಯೂಸ್ ಮಾಡಿದಾನೋ ಅಷ್ಟನ್ನು ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಪರ್ಸನಲ್ ಯೂಸ್ ಮಾಡಿದ್ರೆ ನಾವಿಲ್ಲಿ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಂಡ್ ದ ಎಕ್ಸ್ಪೆಂಡಿಚರ್ ವಿಚ್ ಆರ್ ಡನ್ ಟುವರ್ಡ್ಸ್ ದ ಕಾರ್ ಎಕ್ಸ್ಪೆನ್ಸಸ್ ಏನಾದರೂ ಇದೆ, ಕಾರ್ಗೋಸ್ಕರ ಏನಾದರೂ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅದು ಕೂಡ ಎಷ್ಟು ಪೋರ್ಷನ್ ಅನ್ನ ಪ್ರೊಫೆಷನ್ ಯೂಸ್ ಮಾಡಿದನೋ ಅಷ್ಟನ್ನು ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಓಕೆ, ಸೊ ಈಗ ಮೋಟರ್ ಕಾರ್ ಎಷ್ಟಿದೆ ಅಮೌಂಟು ಅಂತ ಹೇಳಿದ್ರೆ ದಟ್ ಇಸ್ 30,000 ಇದೆ. ಹೌದಾ? ಡಿಪ್ರಿಷಿಯೇಷನ್ ಎಷ್ಟು ರೇಟ್ ಹಾಕಿದ್ದಾನೆ ಅಂತ ಹೇಳಿದ್ರೆ 15% ಇದೆ. ಓಕೆ, ಇನ್ನೊಂದು ಮಾತು ಹೇಳಿದಾನೆ ಅದರಲ್ಲಿ ಏನಂತ ಹೇಳಿದ್ರೆ 1/3 or 1/3 ಆಫ್ ದ ಕಾರ್ ಆರ್ ದ ಯೂಸ್ ಆಫ್ ಮೋಟರ್ ಕಾರ್ ರಿಲೇಟ್ಸ್ ಟು ಹಿಸ್ ಪರ್ಸನಲ್ ಯೂಸ್. ನೆನಪಿರ್ಲಿ, 1/3 ಹಾಗೆ ಇಲ್ಲಿ ಬರೆದಿರ್ತೀನಿ. 1/3 ಪರ್ಸನಲ್ ಆದ್ರೆ 2/3 ಏನಾಗಿರುತ್ತೆ
ಪ್ರೊಫೆಷನ್ ಆಗಿರುತ್ತೆ. ಓಕೆ, ನಾವು ಇಲ್ಲಿ ತಗೊಳ್ಬೇಕಾಗಿರೋದು ಪ್ರೊಫೆಷನ್ ಎಷ್ಟು ಸಂಬಂಧಪಟ್ಟಿದೆಯೋ ಅಷ್ಟನ್ನ ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಹಾಗಾದ್ರೆ 30,000 ಇಂಟು 15/100 ಎಷ್ಟಾಗುತ್ತೆ? 4,500 ಆಗುತ್ತೆ. ನಾವು ಇಲ್ಲಿ ತಗೊಳ್ಬೇಕಾದ್ರೆ 2/3 ಅಂತ ತಗೊಳ್ಬೇಕು. 2/3 ವಿಚ್ ಈಸ್ ರಿಲೇಟ್ಸ್ ಟು ಹಿಸ್ ಪ್ರೊಫೆಷನ್. ಆಯ್ತಾ? ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನಾವಿಲ್ಲಿ ಏನ್ ಮಾಡ್ತೀವಿ? ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ತಗೊಳ್ತೀವಿ. ಸೊ ಹಾಗಾದ್ರೆ 2/3 ಪ್ರೊಫೆಷನ್ ಇದೆ, 1/3 ಪರ್ಸನಲ್ ಇದೆ. ಸೊ 30,000 ಇಂಟು 15/100 ಅದು 4,500 ಆಗುತ್ತೆ. ಸೊ 8 2/3 ಮಾಡಿದ್ರೆ ನಮಗೆ 3,000 ಅಮೌಂಟ್ ಸಿಗುತ್ತೆ. ಸೊ ಟೋಟಲಿ 3,000 ಇಸ್ ಅ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್. ಹಾಗಂತ ಗೊತ್ತಾಯ್ತಲ್ಲ? 30,000 ಆಕ್ಚುಲಿ ಪರ್ಚೇಸ್ ಆಫ್ ಕಾರ್ ಇದೆ, ಅದ್ರ ಮೇಲೆ 50% ಡಿಪ್ರಿಸಿಯೇಷನ್, ಅದ್ರ ಒಳಗಡೆಗೆ 2/3 ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ. ಸೊ ಅಷ್ಟು ಅಮೌಂಟಿನ ಡಿಪ್ರಿಸಿಯೇಷನ್ ಮಾತ್ರ ನಾವು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿ ಬರೀತೀವಿ. ಓಕೆ, ಇನ್ನು ನೆಕ್ಸ್ಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್. ಈ ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೆ ಎಷ್ಟು ಡಿಪ್ರಿಸಿಯೇಷನ್ ಇದೆ ಅಂತ ನೋಡೋದಾದ್ರೆ ಹೇಳಿದಾನೆ, ಅದು ಕೂಡ 15%. ಅಮೌಂಟ್ ಎಷ್ಟಿದೆ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್? 4,800 ಇಂಟು 15/100. ಓಕೆ, ಸೊ ಆ ಅಮೌಂಟು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಸಿಗುತ್ತೆ 720 ಆಗಿರುತ್ತೆ. ಎಸ್, ಸೊ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್, ಮೋಟರ್ ಕಾರ್ ಅಂಡ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಇವು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗ್ತವೆ ಅಂತ. ಇನ್ನು ಒಂದು ನೆಕ್ಸ್ಟ್ ನೋಡ್ತಾ ಬರೋಣ. ಇನ್ಕಮ್ ಟ್ಯಾಕ್ಸ್ ಇದೆ. ನೋ, ಇನ್ಕಮ್ ಟ್ಯಾಕ್ಸ್ ಇಸ್ ನಾಟ್ ಇನ್ ಅ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಇಫ್ ದೇರ್ ಇಸ್ ಎನಿ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಡಾಕ್ಟರ್ ಆರ್ ಪೇಡ್ ಬೈ ಹಿಮ್ ಅಂತ ಇತ್ತು ಅಂತ ಹೇಳಿದ್ರೆ that will be taken here. Yes, not a income tax. ಇನ್ನು salary to staff, yes, salary to staff is an a professional expenditure. ಅಂದ್ರೆ ಅಲ್ಲಿ ವರ್ಕ್ ಮಾಡುವಂತ ಸ್ಟಾಫ್ಗಳಿಗೆ ಅವನಿಗೆ ಸ್ಯಾಲರಿ ಕೊಡ್ತಾನೆ, ಅದು ಅವತನ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ. ಸ್ಯಾಲರಿ ಟು ಸ್ಟಾಫ್ ಇಟ್ ಈಸ್ 15,000. ಇನ್ನು ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಇಟ್ಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಗಿಫ್ಟ್ ಟು ವೈಫ್ ಇಟ್ ಈಸ್ ಆಲ್ಸೋ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಇಂಟ್ರೆಸ್ಟ್ ಆನ್ ಲೋನ್, ಈ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಬಂದಾಗ ಒಂದು ಗಮನದಲ್ಲಿರಲಿ, ಇಫ್ ದ ಲೋನ್ ಈಸ್ ಟೇಕನ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಪ್ರೊಫೆಷನ್, ದೆನ್ ಓನ್ಲಿ ದಿಸ್ ಇಂಟ್ರೆಸ್ಟ್ ಆನ್ ಲೋನ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಓಕೆ, ಈ ಇಂಟ್ರೆಸ್ಟ್ ಆನ್ ಲೋನ್ ಜಸ್ಟ್ ಅವ್ನು ಬರೀ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾನೆ, ದರ್ ಇಸ್ ಅ ನಥಿಂಗ್ ಲೋನ್ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ, ಬರೀ ಇಂಟ್ರೆಸ್ಟ್ ಆನ್ ಲೋನ್ ಇದೆ ಅಂತ ಹೇಳಿದ್ರೆ ಡೋಂಟ್ ಟೇಕ್ ಇಟ್. ಇಫ್ ದಟ್ ಇಂಟ್ರೆಸ್ಟ್ ಆನ್ ಲೋನ್ ಆರ್ ದಟ್ ಲೋನ್ ಹ್ಯಾಸ್ ಟೇಕನ್ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನ್ ಪರ್ಪಸ್ಗೆ ಆ ಲೋನ್ ತಗೊಂಡಿದ್ದಾನೆ ಅಂತ ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಮಾಹಿತಿ ಇತ್ತು ಅನ್ನೋದಾದ್ರೆ ಡೆಫಿನೆಟ್ಲಿ ಅದನ್ನ ನಾವು ಎಕ್ಸ್ಪೆಂಡಿಚರ್ ತಗೊಳ್ತೀವಿ. ಈಗ ಈ ಪ್ರಾಬ್ಲಮ್ ಅಲ್ಲಿ ಹಾಗೆ ಇದೆ, ಟು ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತಿದೆ. ದಟ್ಸ್ ವೈ ದ ಇಂಟ್ರೆಸ್ಟ್ ಆನ್ ಲೋನ್ ಏನಿದೆ ದಟ್ ಇಸ್ ದ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಲೋನ್ ದಟ್ ಈಸ್ 2,000. ಇನ್ನು ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್. ಸಿ ಹಿಯರ್, ಕಾರ್ ಎಕ್ಸ್ಪೆನ್ಸಸ್ ಏನೇನಿದಾವೋ, ಈ ಕಾರ್ ಎಕ್ಸ್ಪೆನ್ಸಸ್ ಆಗಲೇ ಹೇಳಿದೆ ನಿಮಗೆ, ಕಾರ್ ಎಕ್ಸ್ಪೆನ್ಸ್ ತಗೊಳ್ಬೇಕಾದ್ರೆ ಎಷ್ಟು ಪೋರ್ಷನ್ ಅನ್ನ ಅವನು ಪ್ರೊಫೆಷನ್ ಯೂಸ್ ಮಾಡಿದಾನೆ ಅಷ್ಟು ಪೋರ್ಷನ್ ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಏನ್ ಅದರ್ ದನ್ ಪರ್ಸನಲ್ ಯೂಸ್ ಮಾಡಿದ್ರೆ ತಗೊಳ್ಳೋದಿಲ್ಲ. ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 15,000 ಇದೆ. 15,000 ಇದೆ ಅನ್ನೋದಾದ್ರೆ ಎಷ್ಟು ಪರ್ಸೆಂಟ್ ಪ್ರೊಫೆಷನ್ ಯೂಸ್ ಆಗಿದೆ? 2/3. ಸೊ 15,000 ಇಂಟು 2/3 ಪ್ರೊಫೆಷನ್ ಯೂಸ್ ಆಗಿರೋದು ಅಂತ ಹೇಳಿದ್ರೆ ದಟ್ ಈಸ್ 10,000. ಓಕೆ, ಇನ್ನು ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಡಿಸಿನ್. ನಿಮಗೆ ಫಸ್ಟ್ಗೆ ಒಂದು ಬಾರಿ ಹೇಳಿದ್ದೆ ನಾನು ನಿಮ್ಗೆ ಏನಂತಂದ್ರೆ, ಈ ಮೆಡಿಸಿನ್ ಬಗ್ಗೆ ಬಂದಾಗ ಕಾಸ್ಟ್ ಆಫ್ ಮೆಡಿಸಿನ್ ಹ್ಯಾಕ್ ಕನ್ಸಿಡರ್ ಮಾಡಬೇಕು ಅಂತ. ಕ್ಯಾಶ್ ಸಿಸ್ಟಮ್ ಇದ್ದಾಗ, ಮರ್ಕೆಂಡೈಲ್ ಸಿಸ್ಟಮ್ ಇದ್ದಾಗ. ಕ್ಯಾಶ್ ಸಿಸ್ಟಮ್ ಇದ್ದಾಗ ದೇರ್ ಇಸ್ ನೋ ಅದರ್ ಎನಿ ಅಡ್ಜಸ್ಟ್ಮೆಂಟ್ಸ್, ಜಸ್ಟ್ ಟೇಕ್ ವಾಟ್ ಎವರ್ ದ ಪರ್ಚೇಸ್ ಇಸ್ ದರ್. ಏನು ಪರ್ಚೇಸ್ ಆಫ್ ಮೆಡಿಸಿನ್ ಇದೆಯೋ ಅಷ್ಟೇ ಅಮೌಂಟ್ ಅನ್ನು ತಗೊಳ್ತೀವಿ. ಯಾವಾಗ ಅಂತ ಹೇಳಿದ್ರೆ ಕ್ಯಾಶ್ ಸಿಸ್ಟಮ್ ಇದ್ದಾಗ. ಮರ್ಕೆಂಟೈಲ್ ಸಿಸ್ಟಮ್ ಇದ್ದಾಗ ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೀವಿಯಸ್ ಇಯರ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ತಗೊಳ್ತೀವಿ. ಓಕೆ, ಅವನು ಸಮಟೈಮ್ಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಪ್ರಾಬ್ಲಮ್ ಅಲ್ಲಿ, ಬಟ್ ಯಾವ ಸಿಸ್ಟಮ್ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆ, ಇಫ್ ದೇರ್ ಇಸ್ ಅ ನಥಿಂಗ್, ಅಕಸ್ಮಾತ್ ಓಪನಿಂಗ್ ಸ್ಟಾಕ್ ಇಲ್ಲ, ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಎಸ್ ಪರ್ಚೇಸ್ ಆಫ್ ಮೆಡಿಸಿನ್ ಅಲ್ಲಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬರೀರಿ. ಏನು ಕೊಟ್ಟಿಲ್ಲ, ಜಸ್ಟ್ ಪರ್ಚೇಸ್ ಆಫ್ ಮೆಡಿಸಿನ್ ಅಷ್ಟೇ ತಗೊಳ್ರಿ. ಬಟ್ ಕ್ಯಾಶ್ ಸಿಸ್ಟಮ್ ಇದ್ರೆ ಕಂಪಲ್ಸರಿ ನೆನಪಿರ್ಲಿ ಓನ್ಲಿ ಪರ್ಚೇಸ್ ಆಫ್ ಮೆಡಿಸಿನ್. ಮರ್ಕೆಂಟೈಲ್ ಸಿಸ್ಟಮ್ ಇದ್ದಾಗ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ತಗೊಳ್ತೀರಾ. ಇಲ್ಲಿ ಇದು ಕ್ಯಾಶ್ ಸಿಸ್ಟಮ್ ಆಗಿರೋದ್ರಿಂದ ಪರ್ಚೇಸ್ ಆಫ್ ಮೆಡಿಸಿನ್, ಪರ್ಚೇಸ್ ಆಫ್ ಮೆಡಿಸಿನ್, ಪರ್ಚೇಸ್ ಆಫ್ ಮೆಡಿಸಿನ್ಸ್, ಸಾರಿ ಮೆಡಿಸಿನ್ಸ್ ಅಮೌಂಟು 40,000 ಇದೆ.
And after that, balance carried down. I think A, B, C, D 4 ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೂಡ ನಾವಿಲ್ಲಿ ನೋಡಾಗಿದೆ. ಸೊ ಸಿ ಹಿಯರ್ ಒನ್ಸ್ ಅಗೇನ್ ಒಂದ್ಸಲ ನೋಡಿದರೆ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ಲಿ ವಿಚ್ ಆರ್ ರಿಲೇಟೆಡ್ ಟು ಹಿಸ್ ಪ್ರೊಫೆಷನ್, ಆ ಎಕ್ಸ್ಪೆಂಡಿಚರ್ಗಳು ಮಾತ್ರ ತಗೊಳ್ತಾ ಹೋಗ್ತೀವಿ. ಸೊ ಆ ಎಕ್ಸ್ಪೆಂಡಿಚರ್ಗಳಲ್ಲಿ ರೆಂಟ್ ಆಫ್ ಕ್ಲಿನಿಕ್ ಇದೆ ನೋಡಿ. ಆ ರೆಂಟ್ ಆಫ್ ಕ್ಲಿನಿಕ್ 3 ವರ್ಷದ ಯಾಕೆ ತಗೊಂಡಿವಿ ಅಂತ ಹೇಳಿದ್ರೆ ಬಿಕಾಸ್ ಇಟ್ಸ್ ಅ ಕ್ಯಾಶ್ ಸಿಸ್ಟಮ್ ಆಗಿರೋದ್ರಿಂದ. ಇನ್ನು ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬಿಲ್ ತಗೊಂಡಿದ್ದೀವಿ. ಡಿಪ್ರೇಷನ್ ಆನ್ ವಾಟ್ ಎವರ್ ದ ಡಿಪ್ರೇಷನ್ ಇದೆ. ಮೋಟರ್ ಕಾರ್ ಬಗ್ಗೆ ಗಮನ ಇರಲಿ, ಎಷ್ಟು ಪೋರ್ಷನ್ ಅವ್ನು ಯೂಸ್ ಮಾಡಿದ್ನೋ ಅಷ್ಟು ಪೋರ್ಷನ್ ಮಾತ್ರ ನಾವು ಇಲ್ಲಿ ತಗೊಳ್ತೀವಿ. ಅಂದರೆ ಪ್ರೊಫೆಷನ್ ಯೂಸ್ ಮಾಡಿದ ಮಾತ್ರ ತಗೊಳ್ತೀವಿ, ನಾಟ್ ಅ ಪ್ರೈವೇಟ್. ಆ್ಯಂಡ್ ಸ್ಯಾಲರಿ ಟು ಸ್ಟಾಫ್, ಇಂಟ್ರೆಸ್ಟ್ ಆನ್ ಲೋನ್. ಈ ಇಂಟ್ರೆಸ್ಟ್ ಆನ್ ಲೋನ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ದಿಸ್ ಲೋನ್ ಈಸ್ ಟೇಕನ್ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನ್, ದೆನ್ ಓನ್ಲಿ ಯು ಹ್ಯಾವ್ ಟು ಟೇಕ್ ದಿಸ್ ಇಂಟ್ರೆಸ್ಟ್ ಆನ್ ಲೋನ್. You have to consider at the time of only that loan has to be taken for the purpose of or is related to profession ಆಗಿರಬೇಕು. ಇನ್ನು ಕಾರ್ ಎಕ್ಸ್ಪೆನ್ಸಸ್ ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದೀನಿ ನಿಮಗೆ 15,000 ಇದೆ, ಬಟ್ ಎಷ್ಟು ಪೋರ್ಷನ್ ಅವ್ನು ಪ್ರೊಫೆಷನ್ ಯೂಸ್ ಮಾಡಿದ್ರು ಅಷ್ಟು ಮಾತ್ರ ತಗೊಂಡಿದ್ದೀರಾ ಅಂತ. ಇನ್ನು ಪರ್ಚೇಸ್ ಆಫ್ ಮೆಡಿಸಿನ್ ಬಗ್ಗೆ ಇದು ಎಲ್ಲಿ ಚೇಂಜ್ ಆಗಲ್ಲ, ಜಸ್ಟ್ ಒಂದ್ಸಲ ಅದನ್ನು ನೆನ್ಪಿಟ್ಕೊಂಡ್ಬಿಟ್ಟೆ, ಮರ್ಕಂಡೈಲ್ ಏನು ಮಾಡಬೇಕು ಆ್ಯಂಡ್ ಕ್ಯಾಶ್ ಸಿಸ್ಟಮ್ ಇದ್ದಾಗ ಏನು ಮಾಡಬೇಕು ಅಂತ. ಸೊ ದೀಸ್ ಆರ್ ದ ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ಸ್. ಇದನ್ನು ಟೋಟಲ್ ಮಾಡಿದ್ದೀನಿ, ಈ ಎಕ್ಸ್ಪೆಂಡಿಚರ್ಗಳನ್ನ ಹೊರಗಡೆ ಇರ್ತೀನಿ, ನೆನಪಿರಲಿ. ದಟ್ ಈಸ್ 82,720 ಬರುತ್ತೆ. ಇಟ್ಸ್ ದ ಟೋಟಲ್ ಆಫ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಓಕೆ, ಇದನ್ನು ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡ್ಯೂ ಟು ದ ಪ್ಲೇಸ್. ಇದೇ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಇಲ್ಲಿ ತಗೊಳ್ಳೋದಾದರೆ ದಟ್ 82,720 ಇದು ಲೆಸ್ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಜಸ್ಟ್ ನಾನು ಅದನ್ನು ಕಂಟಿನ್ಯೂಷನ್ ಮಾಡಿದ್ದೀನಿ ಇಲ್ಲಿ, ಡೋಂಟ್ ಮೇಕ್ ಇಟ್ ಆಸ್ ಅ ಕನ್ಫ್ಯೂಷನ್, ಜಸ್ಟ್ ಇಟ್ಸ್ ಅನ್ ಕಂಟಿನ್ಯೂಷನ್ ಆಫ್ ದ್ಯಾಟ್. ಸೊ ಟೋಟಲ್ ಏನು ಬರುತ್ತೋ ದಟ್ಸ್ 36,280. 36,280 is a taxable income from profession. Okay, so taxable income from profession. See, ಡಾಕ್ಟರ್ ಪ್ರೊಫೆಷನ್ ಅಂತ ಬಂದಾಗ ಇನ್ಕಮ್ ಫ್ರಮ್ ಡಾಕ್ಟರ್ ಪ್ರೊಫೆಷನ್ ಅಂತ ಏನಾದ್ರು ಬಂತು ಅಂತ ಹೇಳಿದ್ರೆ ಸಿ ವಿಚ್ ಟೈಪ್ ಆಫ್ ಅಕೌಂಟ್ ಹಿ ಹ್ಯಾಸ್ ಮೇಂಟೈನ್, ಕ್ಯಾಶ್ ಆರ್ ಮರ್ಕಂಟೈಲ್, ಅಂಡ್ ಅದನ್ನು ನೋಡ್ತಾ ಹೋಗ್ರಿ. ಆ್ಯಂಡ್ ವಾಟ್ ಎವರ್ ದ ಪ್ರೊಫೆಷನಲ್ ರಿಸಿಪ್ಟ್ಸ್, ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ರಿಸಿಪ್ಟ್ಸ್ಗಳನ್ನ ತಗೊಳ್ರಿ, ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ಗಳನ್ನು ಅದರಲ್ಲಿ ಲೆಸ್ ಮಾಡಿರಿ. ಯು ವಿಲ್ ಗೆಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆ, ಥ್ಯಾಂಕ್ ಯು.